Hello and welcome to Mustaq Kunnur Academy. Dear diploma students of all branches, ಇವತ್ತು ಬಂದು ನಾನು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತಾ ಇದ್ದೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ ಏಪ್ರಿಲ್ ಮೇ 2026 ಈಗ ಏನು ಎಕ್ಸಾಮ್ ನಡೀತಾ ಇದೆ ಇದರಲ್ಲಿ C20 ಮತ್ತು C25 ಸಿಲೆಬಸ್ಸದ್ದು ಕೆಲವೊಂದು ಕಾಲೇಜದ್ದು ಎಕ್ಸಾಮಿನೇಷನ್ ಸೆಂಟರನ್ನು ಮರ್ಜ್ ಮಾಡಿದ್ದಾರೆ. ಕೆಲವೊಂದು ಕಾಲೇಜದು ಅಷ್ಟೇ ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ಕ್ಲಬ್ ಮಾಡಿದ್ದಾರೆ. ಈಗ ಅವು ಕ್ಲಬ್ ಆಗಿದ್ದು ಕಾಲೇಜು ಏನಿದಾರಲ್ಲ ಅವರು C20 ಮತ್ತು C25 ಎಕ್ಸಾಮ್ ಅಲ್ಲಿ ಬರೀಬೇಕಾಗತ್ತೆ. ಈಗ ಅವು ಯಾವೆಲ್ಲ ಕಾಲೇಜ್ ಅಂತ ನಾನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ಗಾಗಿ ಈ ನಮ್ಮ ಚಾನಲನ್ನೇ ಫಾಲೋ ಮಾಡಿ. ಈಗ ಆಲ್ರೆಡಿ ನಾನು ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜನ್ನು C20 ಆಗಲಿ C25 ಆಗಲಿ ಎಲ್ಲ ಸಬ್ಜೆಕ್ಟದು ಎಲ್ಲ ಬ್ರಾಂಚಸ್ದು ಪ್ಯಾಕೇಜನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ರೆಫರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾವು ನೋಡಬಹುದು ಏಪ್ರಿಲ್ ಮೇ 2026 ಡಿಪ್ಲೊಮಾ ಸೆಮಿಸ್ಟರ್ C20 ಮತ್ತು C25 ಪಠ್ಯಕ್ರಮ ಥಿಯರಿ ಪರೀಕ್ಷೆ ಕೇಂದ್ರಗಳನ್ನು ನಿಗದಿಪಡಿಸುವ ಕೆಲವೊಂದು ಪಾಲಿಟೆಕ್ನಿಕ್ಗಳನ್ನು ಇತರೆ C20 ಮತ್ತು C25 ಪಠ್ಯಕ್ರಮಗಳಲ್ಲಿನ ಪಾಲಿಟೆಕ್ನಿಕ್ಗಳಿಗೆ ಜೋಡಿಸುವುದು ಅಂದರೆ ಮರ್ಜ್ ಮಾಡುವುದು. ಈಗ ಅಲ್ಲಿ ಸ್ಟಾರ್ಟ್ ದಿಸ್ ಒನ್ ಬೈ ಒನ್. ಈಗ ನಾವು ನೋಡಬಹುದು C20 C25 ಸಿಲೆಬಸ್ಸದು ಕೆಲವೊಂದು ಪಾಲಿಟೆಕ್ನಿಕ್ಗಳು ಅಷ್ಟೇ ಥಿಯರಿ ಎಕ್ಸಾಮ್ ಬರೀಲಿಕ್ಕೆ ಕ್ಲಬ್ ಮಾಡಿದ್ದಾರೆ. ಮತ್ತು ಈಗ C15 ಏನಿದೆಯಲ್ಲ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ಮತ್ತು ಈ ಸರ್ಕ್ಯುಲರಲ್ಲಿ ಕೂಡ ಹೇಳ್ತಾ ಇದ್ದಾರೆ. C15 ಸ್ಟೂಡೆಂಟ್ಸ್ ನಿಯರ್ ಬೈ ಪಾಲಿಟೆಕ್ನಿಕನ್ನು ಚೂಸ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕಾಗುತ್ತೆ. ಈಗ C20 ಮತ್ತು C25 ಇಲ್ಲೇ ಎರಡು ಕಾಲಮ್ ಇದ್ದಾವೆ, ನಾವು ನೋಡಬಹುದು. ಇಲ್ಲೇ ಪಾಲಿಟೆಕ್ನಿಕ್ ಹೆಸರು ಮತ್ತು ಸ್ಥಳ, ಪರೀಕ್ಷಾ ಕೇಂದ್ರದ ಪಾಲಿಟೆಕ್ನಿಕ್ ಹೆಸರು ಮತ್ತು ಸ್ಥಳ ಅಂದರೆ ಇಲ್ಲಿಂದ ಇಲ್ಲಿಗೆ ಇಲ್ಲೇ ಚೇಂಜ್ ಆಗಿರೋದು. ದಿಸ್ ಈಸ್ ಚೇಂಜ್ಡ್ ಫ್ರಮ್ 2 to 3. ಆ ಸರ್ಕ್ಯುಲರಲ್ಲಿ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಈ ಕಾಲಮ್ 2 ಅಲ್ಲಿ ಕಾಣಿಸಿರುವ ಏಪ್ರಿಲ್ ಮೇ ಎಕ್ಸಾಮಿನೇಷನ್ ಇದೆಯಲ್ಲ ಅದು ಕಾಲಮ್ 3 ಅಲ್ಲಿ ಸೂಚಿಸಲಾಗಿರೋ ಪಾಲಿಟೆಕ್ನಿಕಲ್ಲಿ ಬರೆಯಲು ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಲಮ್ 2 ಅಲ್ಲಿ ಏನಿದೆ ಅವರು ಕಾಲಮ್ 3 ಅಲ್ಲಿ ಇರುವ ಕಾಲೇಜಿಗೆ ಹೋಗಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ಜಸ್ಟ್ ನಾನು ಸ್ಕ್ರಾಲ್ ಮಾಡಿ ಹೋಗ್ತಾ ಇದ್ದೀನಿ, ಒನ್ ಬೈ ಒನ್ ನೋಡ್ಕೊಳ್ಳಿ, ನಿಮಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಬೆಂಗಳೂರು ನಾವು ಸರ್ಕಾರಿ ತಾಂತ್ರಿಕ ಜವಳಿ ಸಂಸ್ಥೆ ಬೆಂಗಳೂರು ಇರುವರು ಸರ್ಕಾರಿ ಮುದ್ರಣ ಸಂಸ್ಥೆ ಬೆಂಗಳೂರಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕ ಸಂಜೆ ಪಾಲಿಟೆಕ್ನಿಕ್ ಏನಿತ್ತಲ್ಲ ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು ಈವ್ನಿಂಗ್ ಅವರು ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿ ಬೀದರ್ದು ಕೂಡ ಇದೆ ಮತ್ತು ಆಕ್ಸ್ಫರ್ಡ್ ಬೆಂಗಳೂರದು ಕೂಡ ಇಲ್ಲಿ ಮಾಹಿತಿ ಇದೆ. ಒನ್ ಬೈ ಒನ್ನ ಹೇಳ್ತಾ ಇದ್ದೀನಿ. ಬಳ್ಳಾರಿ ಹುಲಿಗುಡ್ಡ, ಅದೇ ರೀತಿ ಭರತೇಶ್ ಬೆಳಗಾಂ ಪಾಲಿಟೆಕ್ನಿಕ್ ಹರಪನಹಳ್ಳಿ, ಚಾಮರಾಜನಗರ, ಹರಿಹರ, ಧಾರವಾಡ, ಹುಮ್ನಾಬಾದ, ರಾಜಾಜಿನಗರ ಬೆಂಗಳೂರಿದೆ, ಚಳ್ಳಕೆರೆ ಇದೆ. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ರಿಲೆವೆಂಟ್ ಕಾಲೇಜ್ ಯಾವುದಿದೆ ಅದನ್ನು ನೋಡಿ ನೀವು ಎಕ್ಸಾಮಲ್ಲೇ ಬರೀಬೇಕಾಗತ್ತೆ. ಅದೇ ರೀತಿ ಸೆಂಟ್ ಜಾನ್ಸ್ ಪಾಲಿಟೆಕ್ನಿಕ್ ಇರೋದು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿದೆ. ತುಮಕೂರು, ಯಾದಗಿರಿ, ಬೆಂಗಳೂರು, ಯಲಹಂಕದು ಕರೆಕ್ಟಾಗಿ ನಿಮ್ಮ ಕಾಲೇಜ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಮತ್ತು ಯಾವ ಕಾಲೇಜಿಗೆ ಅದು ಮರ್ಜ್ ಆಗಿದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ನಂತರ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಈ ರೀತಿ ಟೋಟಲ್ 49 ಕಾಲೇಜಸ್ C20 ಮತ್ತು C25 ಎಕ್ಸಾಮಿನೇಷನ್ಗೆ ಕ್ಲಬ್ ಮಾಡಿದ್ದಾರೆ. ಅದಕ್ಕೆ ನೀವು ಇದನ್ನು ಕರೆಕ್ಟಾಗಿ ಹಾಲ್ ಟಿಕೆಟಲ್ಲಿ ಕಾಲೇಜ್ ಸೆಂಟರ್ ಪ್ರಿಂಟ್ ಆಗಿದ್ದ ನಂತರ ಅದೇ ಕಾಲೇಜ್ ಸೆಂಟ್ರಿಗೆ ಹೋಗಿ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಡಿಪ್ಲೊಮಾ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಸ್ಕಾಲರ್ಶಿಪ್ ಆಗಲಿ, ಪಾಸಿಂಗ್ ಪ್ಯಾಕೇಜ್ ಆಗಲಿ, ರಿಸಲ್ಟ್ ಆಗಲಿ, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇದರಲ್ಲಿ ನೀವು ಕಮೆಂಟ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬಹುದು. ಥ್ಯಾಂಕ್ ಯು.